ನವೆಂಬರ್ 18ರಂದು ಮಹಾತಪಸ್ವಿ ಚನ್ನಬಸವೇಶ್ವರರ ಸಂಸ್ಥಾನ ಹಿರೇಮಠದಲ್ಲಿ ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಶಿವದೀಪೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ವಿಶೇಷ ಅಂತಂದರೆ ಕನ್ನಡ ನುಡಿ ಹಬ್ಬ. ಅದರ ಜೊತೆಗೆ ನಮ್ಮ ನಾಡಿನ ಭಕ್ತರಿಗೆ ಆರೋಗ್ಯದ ದೃಷ್ಟಿ ಇಟ್ಕೊಂಡು ಕಣ್ಣಿನ ಚಿಕಿತ್ಸೆಯನ್ನು ಮಾಡುವಂತಹದ್ದು, ಕಣ್ಣಿನ ಉಚಿತ ತಪಾಸಣೆಯನ್ನು ನಮ್ಮ ನಾಡಿನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಪಾಟೀಲ್ರವರು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಮ್ಮ ನಾಡಿನ ಭಕ್ತರು ಕೂಡ ಉಪಯೋಗವನ್ನು ತೆಗೆದುಕೊಳ್ಳುವಂತಹದ್ದು. ಅದರ ಜೊತೆಗೆ ಸಾಯಂಕಾಲ 6 ಗಂಟೆಗೆ ನಮ್ಮ ನಾಡು ನುಡಿ ಜಲ ಇದರ ವಿಶೇಷವಾಗಿರುವಂತಹ ಕನ್ನಡ ನುಡಿ ಹಬ್ಬವನ್ನು ಮಾಡುವಂತಹದ್ದು. ಅದರ ಜೊತೆಗೆ ಕಾರ್ತಿಕ ಶಿವದೀಪೋತ್ಸವ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಕಾರ್ತಿಕ ಶಿವದೀಪೋತ್ಸವವನ್ನು ನಮ್ಮ ನಾಡಿನ ಎಲ್ಲ ಭಕ್ತರು ಕೂಡ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಮಾಡುವಂಥದ್ದು. ಈ ವರ್ಷವೂ ಕೂಡ ಬಹಳಷ್ಟು ವಿಶೇಷವಾಗಿ ಅದರ ಜೊತೆಗೆ ಕನ್ನಡ ನುಡಿ ಹಬ್ಬ, ನಮ್ಮ ನೆಲ ಜಲ ಕನ್ನಡ ಭಾಷೆಗಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ನಮ್ಮ ನಾಡಿಗಾಗಿ ದುಡಿದಿರುವಂತಹ ಎಲ್ಲ ಶರಣರನ್ನು ಸಂತರನ್ನು ಪೂಜಿಸುವಂತಹದ್ದು, ಅವರನ್ನು ಸ್ಮರಣೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಕನ್ನಡ ನುಡಿ ಹಬ್ಬವನ್ನು ಮಾಡುವಂತಹದ್ದು. ಈ ಎಲ್ಲ ಸದುಪಯೋಗವನ್ನು ನಮ್ಮ ನಾಡಿನ ಭಕ್ತರು ಪಡೆದುಕೊಳ್ಬೇಕನ್ನುವಂಥದ್ದು. ಅದರ ಜೊತೆಗೆ ನಾವು ಕಣ್ಣಿನ ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. 18ನೇ ತಾರೀಕಿನ ದಿವಸ ಬೆಳಗ್ಗೆ 18ನೇ ತಾರೀಕಿನ ದಿವಸ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಿರುವಂಥದ್ದು. ಸಾಯಂಕಾಲ 4:15ವರೆಗೆ ಕೂಡ ಆ ಚಿಕಿತ್ಸೆಯನ್ನು, ಉಚಿತ ತಪಾಸಣೆಯನ್ನು ನಮ್ಮ ವೈದ್ಯರು ಮಾಡ್ತಾರೆ. ಅದರ ಸದುಪಯೋಗವನ್ನು ನಮ್ಮ ನಾಡಿನ ಸಮಸ್ತ ಸದ್ಭಕ್ತರು ಪಡೆದುಕೊಳ್ಳಬೇಕನ್ನುವಂಥ ಸ್ಥಳ ಶ್ರೀ ಗುರು ರುದ್ರಮುನೇಶ್ವರ ಸಂಸ್ಥಾನ ಹಿರೇಮಠ, ತಪೋಕ್ಷೇತ್ರ, ಸೂಗೂರು, ಕಾಳಗಿ ತಾಲೂಕು.